ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ, ಹಗಲು ರಾತ್ರಿ ಯಾರ ಬಗ್ಗೆ ತುಂಬ ಚಿಂತಿತರಾಗಿರ್ತೀರಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಹಾಗೆ ಆ ವ್ಯಕ್ತಿಗೂ ಕೂಡ ಫೀಲಿಂಗ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ನೀವು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಟೋನ್, ಆ ವ್ಯಕ್ತಿ ಹೆಸರನ್ನ ನೀವು ಹೇಳ್ಕೊಂಡು ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋರು ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರನೂ ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ವ್ಯಕ್ತಿ ಹೆಸರು ಹೇಳಿದ ಕೂಡಲೇ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಆ ಕಾರ್ಡ್ ನಿಮಗೆ ಏನು ಹೇಳುತ್ತೆ, ನೀವು ನಂಬುವ ದೈವ ಆಗಿರಬಹುದು, ದೇವರಾಗಿರಬಹುದು, ನೀವು ಈ ಪ್ರಕೃತಿಗೆ ಕನೆಕ್ಟ್ ಆಗಿರುವಂತಹ ಯಾವುದೇ ದೇವರನ್ನ ತುಂಬಾ ನಂಬಿದ್ದೀರಿ, ಆ ದೇವರಿಂದ ಏನು ಸಂದೇಶ ಬರ್ತಾ ಇದೆ, ಮುಂದಿನ ಭವಿಷ್ಯ ಯಾವ ರೀತಿ ಇದೆ, ಈಗಿನ ಆಗಿರ್ತಿರುವಂತಹ ಸನ್ನಿವೇಶ ಹೇಗಿದೆ ಆ ವ್ಯಕ್ತಿದು ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಿದೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಹಗಲು ರಾತ್ರಿ ಹುಚ್ಚರಂತೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೇನೆ ನಿಮ್ಮ ರೀತಿಯೇ ಫೀಲಿಂಗ್ಸ್ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 7 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ, ಜಡ್ಜ್ಮೆಂಟ್ ಕಾರ್ಡ್ ಇದೆ, ಓಹೋ 2 ಆಫ್ ಸ್ವಾರ್ಡ್ಸ್ ಇದೆ. ಆ್ಯಕ್ಚುಲಾಗಿ ಇಲ್ಲಿ ಏನಾಗಿದೆ, 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ಬಗ್ಗೆ ಯೋಚನೆ ಇತ್ತು ಬಹಳಷ್ಟು, ತುಂಬ ಓವರಾಗಿ ಇವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಮಾಡಿಕೊಂಡು ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ಈ ಸಂಬಂಧನೋ ಅಥವಾ ಈ ರಿಲೇಷನ್ಶಿಪ್ಪೋ ಈ ಲವ್ವೋ ಇದು ನನಗೆ ಸೂಕ್ತ ಅಲ್ಲ, ಯಾವ ರೀತಿ ಇದನ್ನು ತಗೊಂಡು ಹೋಗಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ನಿಮ್ಮನ್ನು ಮಾತಾಡಬೇಕಾ ಬೇಡವಾ, ಈ ಅಷ್ಟು ಗೊಂದಲಗಳಲ್ಲಿದ್ದಾರೆ. ನೀವು ಎಷ್ಟೇ ಕಾಲ್ ಮಾಡಲಿ, ಎಷ್ಟೇ ಕಾಂಟ್ಯಾಕ್ಟ್ ಆಗಿರಲಿ, ಏನೇ ಒಂದು ಮಾಡ್ತಾ ಇರಬಹುದು, ಬಟ್ ಆದರೆ ಈ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಈ ಸಂಬಂಧದ ವಿಚಾರವಾಗೇನೆ ಈ ವ್ಯಕ್ತಿ ಬಹಳಷ್ಟು ಯೋಚನೆ ಮಾಡುವಂಥದ್ದು, ಬಹಳಷ್ಟು ಡಿಪ್ರೆಷನ್ಗೆ ಹೋಗುವಂಥದ್ದು, ಆಂಗ್ಸೈಟಿ ಫೀಲ್ ಮಾಡ್ಕೊಳ್ಳುವಂಥದ್ದು, ಕಡೆಗೆ ಎಲ್ಲನೂ ಥಿಂಕ್ ಮಾಡಿ ಇದು ನನಗೆ ಅವಶ್ಯಕತೆ ಇಲ್ಲ, ಡೆತ್ ಕಾರ್ಡ್ ಬಂದಿರೋದ್ರಿಂದ ಇದೊಂದು ಮುಗಿತಿದ್ದು, ಈ ಸಂಬಂಧ ನಾನು ಎಂಡ್ ಮಾಡಬೇಕು ಅನ್ನುವಂತಹ ಡಿಸಿಷನ್ನ ಅವ್ರು ತಗೊಂಡಿದ್ದಾರೆ. ಆಬ್ವಿಯಸ್ಲಿ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಇತ್ತು, ಅವರು ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಥಿಂಕ್ ಮಾಡ್ತಾಯಿದ್ರು, ಬಹಳಷ್ಟು ಚಿಂತೆ ಮಾಡ್ತಾಯಿದ್ರು, ಎಲ್ಲನೂ ಇದೆ. ಬಟ್ ಆದರೆ ಈ ಸಂಬಂಧ ಬೇಡ ಅನ್ನುವಂತಹ ಡಿಸೈಡ್ ಕೂಡ ಅದೇ ರೀತಿಯೇ ಈ ವ್ಯಕ್ತಿ ಮಾಡ್ಕೊಂಡಿದ್ದಾರೆ. ನನಗೆ ಈ ಸಂಬಂಧದ ಅವಶ್ಯಕತೆ ಇಲ್ಲ. ಬಹುಶಃ ಅವ್ರ ಜೊತೆಗಿರೋರು ಅವ್ರನ್ನ ಕನ್ಫ್ಯೂಷನ್ ಸ್ಟೇಟಿಗೆ ಹಾಕಿರಬಹುದು, ಅಥವಾ ಅವರ ಕೆಲವು ಸಂಬಂಧಗಳು ಅವರನ್ನು ಒಂದಷ್ಟು ಗೊಂದಲಮಯವಾಗಿ ಅವ್ರನ್ನ ಒಂದು ರೀತಿ ಕಟ್ಟ ಹಾಕದಾಗೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಡೆತ್ ಬಂದಿರೋದ್ರಿಂದ ಒಂದಷ್ಟು ನೋವಿನ ತಿರುವು ಈ ಸಂಬಂಧದಲ್ಲಿ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ನೋವಲ್ಲಿ ನೊಂದಿದ್ರಿ, ಬಹಳಷ್ಟು ಇದೇ ವಿಚಾರವಾಗಿ ನೀವು ಕಣ್ಣೀರು ಹಾಕಿದ್ದಿದೆ, ಇದೇ ವಿಚಾರವಾಗಿ ಆ ವ್ಯಕ್ತಿ ಕೂಡ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದು ಇದೆ. ಬಟ್ ಆದರೆ ಇದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಬಂದಿದೆ. ಈ ಸಂಬಂಧದಲ್ಲಿ ಬೇಡಪ್ಪ ಅನ್ನುವಂತಹ ಡಿಸಿಷನ್ ಈ ವ್ಯಕ್ತಿ ಮಾಡಿದ್ದಾರೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಕ್ಲಿಯರ್ ಕಮ್ಯುನಿಕೇಷನ್ ಆಗೋದಕ್ಕೆ ಕೆಲವೊಂದಷ್ಟು ಜನಗಳು ಬಿಡ್ತಾ ಇಲ್ಲ ಅಂತ ಹೇಳಿ. ಬಹುಶಃ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿದಿದ್ರೆ, ಅಥವಾ ಆ ವ್ಯಕ್ತಿ ನಿಮಗೆ ಸಮಯ ಕೊಟ್ಟಿದ್ದಿದ್ರೆ, ಆ ವ್ಯಕ್ತಿ ಒಟ್ಟಿಗೆ ಮಾತಾಡೋದಕ್ಕೆ ಒಂದಷ್ಟು ಸಮಯ ಏನಾದರೂ ನಿಮಗಿತ್ತು ಅಂತ ಹೇಳಿದಿದ್ರೆ ಒಂದಷ್ಟು ನಿಮಗೆ ರಿಲೀಫ್ ಆಗ್ತಿತ್ತು, ಕ್ಲಿಯರ್ ಕಮ್ಯುನಿಕೇಷನಿಂದ ಒಂದಷ್ಟು ರಿಲೀಫ್ ಆಗ್ತಾ ಇತ್ತು. ಬಟ್ ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮಗೆ
ಒಂದಷ್ಟು ನೀವು ಇಬ್ಬರು ಕಮ್ಯುನಿಕೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಹಳಷ್ಟು ಜನಗಳು ಕೂಡ ಇನ್ವಾಲ್ವ್ ಆಗಿರಬಹುದು. ಹಾಗೆ ಇವರು ನೀವು ಈ ವ್ಯಕ್ತಿಗಳು ಮಾತನಾಡೋದಕ್ಕೆ ಸಿಗದೇ ಇದ್ದಾಗ ಬಹಳಷ್ಟು ಜನಗಳಿಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅಥವಾ ಇವ್ರ ಬಗ್ಗೆ ಏನಾದರೂ ನೆಗೆಟಿವ್ ವಿಚಾರ ಗೊತ್ತಾಗುವಂಥದ್ದು, ಆ ಗೊತ್ತಾದಾಗ ನಿಮಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ಪ್ರತಿ ಬಾರಿನೂ ಅಷ್ಟೇ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ಋಣ ಮುಗಿತಾ ಬಂದಿದೆ ಅಂತಾನೆ ಬಹಳಷ್ಟು ಒತ್ತಿ ಈ ಕಾರ್ಡ್ ಹೇಳ್ತಾ ಇದೆ ನನಗೆ. ಈ ಸಂಬಂಧದ ಋಣ ಮುಗಿತಾ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ದುಃಖವಾಗಿರುವಂಥದ್ದು, ಬಹಳಷ್ಟು ನೋವು ಕೊಟ್ಟಿರುವಂಥದ್ದು, ಯಾವುದೋ ಒಂದು ಕರ್ಮ ಅನ್ನೋದಿತ್ತು. ಬಹುಶಃ ಈ ಹಿಂದೆ ನೀವು ಇವರೊಟ್ಟಿಗೆ ಯಾವುದೋ ಒಂದು ಒಡನಾಟನೋ ಅಥವಾ ಈ ಜನ್ಮದಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋಗಬೇಕು ಅನ್ನುವಂತಹ ಸಂದರ್ಭ ಒಂದಿತ್ತು. ಹಾಗಾಗಿ ಇವರು ಬಂದಿದ್ದು ಆಯಿತು, ಹೋಗೋದಕ್ಕೆ ಅಂತ ಹೇಳಿ ಒಂದಷ್ಟು ಬೇರೆ ಬೇರೆಯ ಸಂದರ್ಭಗಳು ಸೃಷ್ಟಿಸಿದೆ ಅಂತ ಹೇಳಿ. ಏನು ಗೊತ್ತಾ, ಈಗ ನಮ್ಮ ಲೈಫಲ್ಲಿ ಒಬ್ಬರ ಋಣ ಮುಗೀತು ಅಥವಾ ಯಾರಿಂದನೋ ಏನೋ ಒಂದು ಪಾಠ ಕಲಿಬೇಕಾಗಿತ್ತು ಅಂತ ಅಂದಾಗ ಇಂಥ ವ್ಯಕ್ತಿಗಳು ನಮ್ಮ ಎದುರು ಬರ್ತಾರೆ. ಹಾಗೆ ಅವರ ಲೈಫಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅವರ ಪ್ರೆಸೆನ್ಸ್ ಬರಲೇಬೇಕಾಗಿತ್ತು. ಹೀಗೆ ಬಂದು ಇದರಿಂದನೂ ಈ ಸಂಬಂಧಗಳಿಂದನೂ ನೀವೊಂದಷ್ಟು ಪಾಠಗಳನ್ನು ಕಲ್ತಿರ್ತೀರಿ. ಮುಂದೆ ಯಾರ ಜೊತೆಗೆ ಯಾವ ರೀತಿ ಇರಬೇಕು, ಯಾವ ವ್ಯಕ್ತಿ ನಮಗೆ ಸೂಕ್ತ, ಯಾವ ವ್ಯಕ್ತಿಯ ಮಾತು ಸತ್ಯ, ಯಾವ ವ್ಯಕ್ತಿಯ ಮಾತು ಸುಳ್ಳು ಅನ್ನುವಂತಹ ಎಲ್ಲ ಪಾಠಗಳು ಕೂಡ ಇಂಥ ವ್ಯಕ್ತಿಗಳು ಕಲಿಸೋದಕ್ಕೆ ಬರ್ತಾರೆ. ಒಬ್ಬೊಬ್ಬರಿಂದನೂ ಕೂಡ ಬಹಳಷ್ಟು ನೋವನ್ನು ತಿಂತಾ ಇದ್ದೀರಿ. ಆಬ್ವಿಯಸ್ಲಿ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ನೋವನ್ನು ತಿಂತಾ ಇದ್ದೀರಿ ನೀವು. ಇದರಿಂದ ನೀವು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದು ಬಿಟ್ಟರೆ ನನ್ನ ಲೈಫೇ, ಪ್ರಪಂಚಕ್ಕೆ ಇವ್ರಿಗೋಸ್ಕರ ಏನು ಬಂದಿಲ್ವಲ್ಲ ನೀವು. ಇವ್ರಿಗೋಸ್ಕರ ಬಂದಿದ್ದಿದ್ರೆ ಹೌದು, ಅದು ಬೈ ಬರ್ತಿಂದನೇ ಈಗ ತಾಯಿ ನಮ್ಮ ಜೊತೆಗಿರೋರಲ್ಲ, ಅದೇ ರೀತಿನೇ ಇವ್ರು ಇರಬೇಕಾಗಿತ್ತಲ್ವ. ಪ್ರಪಂಚಕ್ಕೆ ಇವ್ರಿಗೋಸ್ಕರ ಬಂದಿದ್ದಲ್ಲ, ಇವ್ರು ಯಾವುದೋ ಒಂದು ಲೆಸನ್ನ ಕಲಿಸೋದಕ್ಕೆ ಬಂದಿದ್ದು ನಿಮ್ಮ ಜೀವನದಲ್ಲಿ. ಸೊ ನಾನೇನು ಹೇಳ್ತೀನಿ ಇಲ್ಲಿ, ನಾನು ಕ್ರಿಸ್ಟಲ್ನ ತೋರಿಸ್ಲೇಬೇಕಾಗತ್ತೆ ಈಗ. ಇಲ್ಲಿ ಸಿಟ್ರಿನ್ ಮಿಕ್ಸ್ ರೋಸ್ ಕ್ವಾರ್ಟ್ಸ್ ಏನಿದೆ ಗೊತ್ತಾ, ಇಲ್ಲಿ ನಿಮಗೆ ನೀವೇನು ಅಂದ್ಕೊಂಡ್ಬಿಟ್ಟಿರ್ತೀರ, ಬಹಳಷ್ಟು ಬ್ಲ್ಯಾಂಕ್ ಆಗಿರುತ್ತೆ ನಿಮ್ಮ ಲೈಫು. ಇನ್ನು ನನ್ನ ಲೈಫಲ್ಲಿ ಇನ್ಯಾವುದೇ ಒಳ್ಳೆಯ ಸಂಬಂಧಗಳು ಬರೋದಕ್ಕೆ ಆಗೋದಿಲ್ಲ, ಇನ್ನು ಈ ಸಂಬಂಧನೇ ಮುಗೀತು, ಇದೇ ಸಂಬಂಧ ಕೊನೆ ನನ್ನ ಜೀವನದಲ್ಲಿ, ಇನ್ಯಾವುದು ದಾರಿನೇ ಕಾಣ್ತಾನೇ ಇಲ್ಲ ಅನ್ನೋರಿಗೆ ಈ ಅದ್ಭುತವಾದಂತಹ ಕ್ರಿಸ್ಟಲ್ ಏನಿದೆಯಲ್ಲ, ಸಿಟ್ರಿನ್ ಮಿಕ್ಸ್ ರೋಸ್ ಕ್ವಾರ್ಟ್ಸ್, ಈ ಎರಡನ್ನೂ ಮಿಕ್ಸ್ ಮಾಡಿ ಹೀಲ್ ಮಾಡಿ ಎನರ್ಜೈಸ್ ಮಾಡಿ ನಿಮ್ಗೆ ಕಳಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಈ ರೀತಿಯಾದಂಥ ಹಾರ್ಟ್ ಚಕ್ರ ಓಪನ್ ಆದಾಗ ಈ ರೀತಿ ಯಾವುದೇ ತರಹದ ಸಂದರ್ಭಗಳು ಸೃಷ್ಟಿಯಾಗೋದಿಲ್ಲ. ಯಾರಾದರೂ ನಮ್ದಂಥ ವ್ಯಕ್ತಿ ನಮ್ಮಿಂದ ದೂರ ಆಗುವಂಥದ್ದು, ಅಥವಾ ನಾವು ಬಹಳಷ್ಟು ಯಾವಾಗಲೂ ಕೂಡ ಇದೇ ರೀತಿಯೇ ನೀವು ಸಫರ್ ಪಡುವಂಥದ್ದು, ಯಾವಾಗಲೂ ಕೂಡ ಬ್ರೇಕಪ್ ಆಗುವಂಥದ್ದು, ಬಹಳಷ್ಟು ಡಿಪ್ರೆಷನ್ಗೆ ಹೋಗುವಂಥದ್ದು, ಬಹಳಷ್ಟು ಆಂಗ್ಸೈಟಿಗೆ ಹೋಗುವಂಥದ್ದು, ನನ್ನ ಲೈಫಲ್ಲಿ ಇವ್ರು ಬಿಟ್ಟರೆ ಪ್ರಪಂಚನೇ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಮುಳುಗುವಂಥದ್ದು, ಅಂಥವ್ರಿಗೆ ಈ ಬ್ರೇಸ್ಲೆಟ್ ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಇಂಥ ವ್ಯಕ್ತಿಗಳು ಬಂದ್ರೂ ಕೂಡ ಮತ್ತೆ ಮರಳಿ ಬಂದರು, ಯಾಕೆಂದರೆ ರೋಸ್ ಕ್ವಾರ್ಟ್ಸ್ ಇರೋದ್ರಿಂದ ಇಂಥ ವ್ಯಕ್ತಿಗಳು ಮರಳಿ ಅವರು ಏನೋ ಒಂದು ಸುಳ್ಳುಗಳನ್ನು ಹೇಳುವಂಥದ್ದು, ಏನೋ ಒಂದು ನಿಮಗೆ ಮ್ಯಾನಿಪುಲೇಟ್ ಮಾಡೋದಕ್ಕೆ ಬಂದಾಗಲೂ ಕೂಡ ಇಂಥ ವ್ಯಕ್ತಿನ ನಾವು ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ಇಂಥ ವ್ಯಕ್ತಿಗಳಿಗೆ ಪಾಠ ಕಲಿಸ್ಬೇಕು ಅನ್ನುವಂತಹ ಅರಿವು ನಿಮಗೆ ಮೂಡುತ್ತೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಸಿಟ್ರಿನ್ ಬ್ರೇಸ್ಲೆಟ್ ಏನಿದೆಯಲ್ಲ, ಇದನ್ನು ಹಾಕೊಳ್ಳೋದ್ರಿಂದ ಒಂದಷ್ಟು ನಿಮ್ಮ ಲೈಫಲ್ಲಿ ಈಗ ಮದುವೆ ಆಗಬೇಕು ಅನ್ನುವಂತಹ ಏನಾದರೂ ಆಸೆ ಕನಸು, ಈಗ ನಾನು ಯಾರನ್ನ ಇಷ್ಟಪಡ್ತಾ ಇದ್ದೀನಿ ಅಂಥ ವ್ಯಕ್ತಿ ಜೊತೆಗೆ ನಾನು ಮದುವೆ ಆಗಬೇಕು, ಕೊನೆವರೆಗೂ ಇರಬೇಕು ಅನ್ನುವಂತಹ ಏನಾದರೂ ಲವ್ ರೀಡಿಂಗಲ್ಲಿ ನೋಡ್ತಾ ಇದ್ದರೆ ಮದುವೆವರೆಗೂ ಬರುತ್ತೆ. ಏಕೆಂದರೆ ಸಿಟ್ರಿನ್ ಮಿಕ್ಸ್ ರೋಸ್ ಕ್ವಾರ್ಟ್ಸ್ ಬಂದಾಗ ಮದುವೆ ಅವಕಾಶಗಳು ಬರುತ್ತೆ. ಹಾಗೆ ಇವರಿಂದನೇ ನನ್ನ ಜೀವನ ನಡಿಬೇಕು ಅನ್ನುವಂತಹ ಅವಕಾಶಗಳು ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಾನು ನಿಮ್ಮ ಎನರ್ಜಿನ ಬಹಳಷ್ಟು ವೀಕ್ ಆಗಿರೋದನ್ನು ನೋಡ್ತಾ ಇದ್ದೀನಿ. ನಿಮಗೆ ಮಲಗೋದಕ್ಕಾಗ್ತಾ ಇಲ್ಲ, ಪ್ರತಿ ಬಾರಿ ಎದೆ ಬಡಿತಗಳು ಜಾಸ್ತಿ ಆಗ್ತಾ ಇದೆ, ಸಂಕಟದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನೀವು ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ಇಲ್ಲಿ ಇದೇ ವಿಚಾರಕ್ಕೆ ಆಂಗ್ಸೈಟಿಗೆ ಒಳಗಾಗುವಂಥದ್ದು, ಯಾರ್ದೋ ಬಗ್ಗೆನೇ ತುಂಬ
ನನ್ಗೆ ಇದರಿಂದ ಹೊರಗಡೆ ಬರೋದಕ್ಕೆ ಪದೇ ಪದೇ ಅದೇ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ನಿಮ್ಗೆ ಆಗ್ತಾ ಇದೆ. ಬಟ್ ಆದರೆ ಆ ವ್ಯಕ್ತಿ ತುಂಬಾ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಈ ಸಂಬಂಧ ಬೇಡ ಅನ್ನುವಂತಹ ಒಂದು ಡಿಸೈಡಿಗೆ ಬಂದಿದ್ದಾರೆ. ಇಲ್ಲಿ ಒಂದು ಋಣ ಇತ್ತು ನಿಮ್ಮಿಬ್ಬರದು, ಅದು ಕೂಡ ಮುಗಿತಾ ಬಂದಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಏನು ನಿಮ್ಮ ಜೀವನದಲ್ಲಿ ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರಾ, ಆ ವ್ಯಕ್ತಿಗೂ ಕೂಡ ನಿಮ್ಮ ರೀತಿಯೇ ಫೀಲ್ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ನೋಡಿ. ಓಕೆ, ಇಲ್ಲಿ 6 ಆಫ್ ವಾಂಡ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಬರ್ತಿದೆ, ದಿ ಹ್ಯಾಂಗ್ಡ್ ಒನ್ ಬರ್ತಾ ಇದೆ, ನೈಟ್ ಆಫ್ ವಾಂಡ್ಸ್. ಓಕೆ, ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಈ ವ್ಯಕ್ತಿ ಒಟ್ಟಿಗೆ ಕೊನೆವರೆಗೂ ಇರಬೇಕು ಅಂತ ಹೇಳಿ ಈ ವ್ಯಕ್ತಿನೂ ಡಿಸೈಡ್ ಮಾಡಿದಂಥವ್ರು, ಅಥವಾ ಮತ್ತು ಕೂಡ ನೀವು ಕೂಡ ಡಿಸೈಡ್ ಮಾಡಿದಂಥವ್ರು. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಆಗ್ತಾ ಇದೆಯಾ? ಎಸ್, ಆಬ್ವಿಯಸ್ಲಿ ಆಗ್ತಾ ಇದೆ. ಬಟ್ ಆದರೆ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದ್ರೆ, ಒಂದಷ್ಟು ಕೆಲಸದಕ್ಕೆ ಹೋದರೆ ಕೆಲಸದ ವಿಚಾರವಾಗಿ ಮುಳುಗ್ತಾರೆ, ಮನೆಯ ವಿಚಾರದಲ್ಲಿದ್ದರೆ ಮನೆಯವ್ರು ಒಟ್ಟಿಗೆ ಮುಳುಗ್ತಾರೆ, ಫ್ರೆಂಡ್ಸ್ ಒಟ್ಟಿಗಿದ್ರೆ ಫ್ರೆಂಡ್ಸ್ ಒಟ್ಟಿಗೆ ಮುಳುಗ್ತಾರೆ. ಬಟ್ ಆದರೆ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಪದೇ ಪದೇ ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು, ಹುಚ್ಚರಂತೆ ಆಡೋದು, ಪದೇ ಪದೇ ಡಿಪ್ರೆಷನ್ಗೆ ಹೋಗೋದು, ನಾನು ಮಾಡ್ತಿರುವಂತಹ ಕೆಲಸಗಳನ್ನೇ ಸ್ಟ್ರಕ್ ಮಾಡುವಂಥದ್ದು. ಇಲ್ಲಿ ಈ ವ್ಯಕ್ತಿಯ ಲೈಫಲ್ಲಿ ಯಾವುದೋ ಒಂದು ಹೊಸ ಆಪರ್ಚುನಿಟಿ ಒಂದಿದೆ, ಹೊಸ ಲೈಫ್ ಒಂದಿದೆ. ಅಂದರೆ ಹಾಗೆ ಇಲ್ಲಿ ಬಿಸ್ನೆಸ್ ಶುರು ಮಾಡ್ತಾ ಇರ್ಬೋದು, ಅಥವಾ ಹೊಸದಾಗಿ ಏನಾದರೂ ತೊಗೊಂಡಿದ್ದಾಗಿರಬಹುದು, ಅದ್ರ ಕಡೆ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಈ ಸಂಬಂಧದ ವಿಚಾರದಲ್ಲಿ ಇವರು ಪಾಸ್ ಆಗಿದ್ದಾರೆ. ತುಂಬಾ ಥಿಂಕ್ ಮಾಡೋದು, ತುಂಬಾ ಇದು ಮಾಡೋದು, ಈ ರೀತಿ ಯಾವುದು ಕೂಡ ಈ ವ್ಯಕ್ತಿ ಮಾಡ್ತಾ ಇಲ್ಲ. ನಿಮ್ಮ ರೀತಿ ಯಾವುದೇ ತರಹದ ಈ ವ್ಯಕ್ತಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಯಾವುದು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇವ್ರು ಯಾವುದೋ ಒಂದು ಕೆಲಸದ ವಿಚಾರವಾಗಿ ಬ್ಯುಸಿ ಇದ್ದಾಗ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಒಂದು ರೀತಿ ಪಾಸ್ ಆಗಿರುವ ರೀತಿ ಈ ವ್ಯಕ್ತಿ ಇದ್ದಾರೆ. ಅಂದರೆ ಇಲ್ಲಿ ನಿಮಗೂ ಏನಾಗಿದೆ, ಸ್ಟ್ರಕ್ ಆಗ್ತಿದೆ. ಇಲ್ಲಿ ಈ ಕೆಲಸ ಬಿಟ್ಟು ಮುಂದೆ ಕೆಲಸ ಮಾಡೋದಕ್ಕೂ ಕೂಡ ನೀವು ಮೈಂಡನ್ನ ಓಡಿಸ್ತಾ ಇಲ್ಲ. ಇದೇ ವಿಚಾರದಲ್ಲಿ ಹಗಲು ರಾತ್ರಿ ಯೋಚನೆ ಮಾಡುವಂಥದ್ದು, ಸ್ಟ್ರಕ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ರೀತಿ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮಿಂದ ಆ ಸುತ್ತ ಇರುವ ವಾತಾವರಣಗಳನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಇಲ್ಲಿ ಒಂದಷ್ಟು ಲೈಫಲ್ಲಿ ಏನು ನಡೀತಾನೆ ಇಲ್ವಾ, ಮುಗ್ದೋಯ್ತಾ ಇದೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಈ ವ್ಯಕ್ತಿ ಕೆಲವೊಂದು ಸಲ ನೀವು ಬಹಳಷ್ಟು ಬಲವಂತವಾಗಿ ಮಾತನಾಡಿದಾಗ್ಲೋ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿದಾಗ್ಲೋ ಬಹಳಷ್ಟು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಮೈಂಡ್ ಡೈವರ್ಟ್ ಮಾಡುವಂಥದ್ದು, ಮ್ಯಾನಿಪುಲೇಟ್ ಮಾಡುವಂಥದ್ದು, ನಿಮಗೆ ಕೆಲವು ಮಾತಲ್ಲಿ ಆ ವಿಶ್ವಾಸನ ಮೂಡಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಆದರೆ ಅದೇ ರೀತಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ನಿಮ್ಮ ಮೂರ್ಖತನ ಇದು. ಈ ವ್ಯಕ್ತಿ ನೋಡೋದಕ್ಕಾಗಲಿ ಅಥವಾ ಮಾತನಾಡೋದಕ್ಕಾಗಲಿ ಒಂದಷ್ಟು ನಿಮಗೆ ಒಂದು ಮೈಂಡನ್ನು ಡೈವರ್ಟ್ ಮಾಡ್ತಾ ಇರ್ತಾರೆ. ಇಲ್ಲ, ಹೌದು, ನೀನು ಹೆಂಗೆ ಥಿಂಕ್ ಮಾಡಿದೆ, ನಾನು ಹಾಗೆ ಥಿಂಕ್ ಮಾಡ್ತಾ ಇದ್ದೀನಿ, ಹಾಗೆ ಹೀಗೆ ಅಂತ ಹೇಳಿ. ಇಲ್ಲಿ ತುಂಬ ಎಮೋಷನ್ ಆಗಿ ಸ್ಟ್ರಕ್ ಆಗಿರುವಂಥವ್ರು ನೀವು ಈ ಸಂಬಂಧದ ವಿಚಾರದಲ್ಲಿ. ಬಟ್ ಆದರೆ ಈ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಸ್ಟ್ರಕ್ ಆಗುವ ಸಾಧ್ಯತೆ ಇಲ್ಲ. ಅವ್ರು ಯಾಕೆಂದರೆ ನೀವು ನೋಡಿ, ಅವರನ್ನು ಅಬ್ಸರ್ವ್ ಮಾಡಿ ನೋಡಿ, ಅವರು ನಿಂತಲ್ಲಿ ಒಂದು ಕಡೆ ನಿಲ್ಲೋದಿಲ್ಲ, ಮಾತಾಡುವಾಗಲೂ ಅಷ್ಟೇ ಅವ್ರು ಯಾವುದಾದ್ರೂ ಅವ್ರು ಹೇಳದಂತೆ ನಡ್ಕೊಂಡಿರೋವಂಥದ್ದು ಎಕ್ಸಾಂಪಲ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಬಹುದು. ಹಾಗೆ ಈ ವ್ಯಕ್ತಿ ನನ್ನ ಹತ್ರ ನಿಜ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ ಅಂತಹ ಕೂಲಂಕುಷವಾಗಿ ಥಿಂಕ್ ಮಾಡಲ್ಲ ನೀವು. ಯಾಕೆ ಗೊತ್ತಾ, ಈ ವ್ಯಕ್ತಿ ನನ್ನ ಫೋನ್ ರಿಸೀವ್ ಮಾಡಿದ್ರೆ ಸಾಕು, ಈ ವ್ಯಕ್ತಿ ಒಂದು ಸಲ ನನಗೆ ಮಾತನಾಡೋದಕ್ಕೆ ಹೇಗೆ ಅಂತ ಹೇಳಿದ್ರೆ ಈ ಸಂಬಂಧದಲ್ಲಿ ಬೆಗ್ ಮಾಡ್ತೀರಿ ನೀವು. ಬಟ್ ಆದರೆ ಈ ವ್ಯಕ್ತಿ ನೋಡಿ, ಅವ್ರು ಯಾವ್ಯಾವ ವಿಚಾರಗಳು ಬರ್ತಾ ಇದ್ದ ಹಾಗೇನೆ ಈ ವ್ಯಕ್ತಿ ಏನು ಮಾಡ್ತಾರೆ, ಒಂದಷ್ಟು ಆಗಾಗ ಚೇಂಜ್ ಆಗ್ತಾ ಇರುವಂಥದ್ದು, ಪಟ್ಟ ಚೇಂಜ್ ಆಗ್ತಾರೆ. ಅವ್ರಿಗೇನಾದ್ರೂ ಸ್ವಲ್ಪ ಮೂಡ್ ಬೇಜಾರಾಯ್ತಾ, ಬೇರೆಯವ್ರೊಟ್ಟಿಗೆ ಹೋಗಿ ಮಾತನಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹೊರಗಡೆ ಹೋಗುವಂಥದ್ದು, ಸುತ್ತಾಡುವಂಥದ್ದು, ಜಾಯ್ ಆಗಿರುವಂಥದ್ದು, ಈ ರೀತಿ ಎಲ್ಲ ಈ ವ್ಯಕ್ತಿ ಮಾಡ್ತಾರೆ ಅಂತ ಹೇಳಬಹುದು. ಸೊ ಹಾಗಾಗಿ ಈ ವ್ಯಕ್ತಿ ಎಷ್ಟೇ ನಿಮ್ಮ ಹತ್ರ ಮಾತಾಡಿರಲಿ, ಎಷ್ಟೇ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡಲಿ, ಏನೇ ಮಾಡಲಿ, ಅದನ್ನು ನೀವು ಕೂಲಂಕುಷವಾಗಿ ಕೂತು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಈ ವ್ಯಕ್ತಿನೂ ಕೂಡ ಹಗಲು ರಾತ್ರಿ ನಾನು ಹೆಂಗೆ ಯೋಚನೆ ಮಾಡ್ತಾ ಇದ್ದೀನಿ, ಹಗಲು ರಾತ್ರಿ ನಾನು ಹೆಂಗೆ ಮುಳುಗಿ ಬಿದ್ದಿದ್ದೀನಿ, ನಾನು ಯಾವ ಕೆಲಸ ಮಾಡದೆ ಕೂತ್ಕೊಂಡಿದ್ದೀನಿ, ಅದೇ ರೀತಿ ಆ ವ್ಯಕ್ತಿ ಇದ್ದಾರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ.
ಹಾಗಾದರೆ ಈ ಸಂಬಂಧ ಹೇಗೆ, ಈ ಸಂಬಂಧ ಉಳಿಯುತ್ತಾ ಇಲ್ವಾ? ಹಾಗೆ ನಾನು ಮತ್ತೊಂದು ಬ್ರೇಸ್ಲೆಟ್ನ ತೋರಿಸ್ತಾ ಇದ್ದೀನಿ. ಇದು ರೋಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ. ಈ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ರಿಲೇಷನ್ಶಿಪ್ಪಲ್ಲಾಗಿರಬಹುದು, ಮದುವೆ ಆಗಿ ಒಂದಷ್ಟು ಕಿರಿಕಿರಿಯಾಗಿ ದೂರ ಆಗುವಂಥದ್ದು, ಹಾಗೆ ಲವ್ವಲ್ಲಿ ಬಹಳಷ್ಟು ವರ್ಷಗಳಿಂದ ಪ್ರೀತಿ ಮಾಡಿರ್ತೀರಿ, ಅವರು ಕೂಡ ಮಾಡಿರ್ತಾರೆ, ಬಹಳಷ್ಟು ವಿಶ್ವಾಸಗಳನ್ನು ಇಂಥ ವ್ಯಕ್ತಿಗಳು ನಿಮ್ಮಿಂದ ಮೂಡಿಸಿರ್ತಾರೆ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಕಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಏನಿದೆಯಲ್ಲ, ಈ ಮಿಕ್ಸ್ ಬ್ರೇಸ್ಲೆಟ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಕಟ್ಟಾಗಿರುವಂತಹ ರಿಲೇಷನ್ಶಿಪ್ ರೀಕನೆಕ್ಟ್ ಆಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರುತ್ತೆ. ಹಾಗೆ ಇಲ್ಲಿ ನಿಮ್ಮ ವ್ಯಕ್ತಿಯ ಹೆಸರನ್ನ ಕೊಡಬೇಕಾಗತ್ತೆ. ಹಾಗೆ ಈ ಕ್ರಿಸ್ಟಲ್ನ ಅದೇ ರೀತಿಯಾಗಿ ಆ ವ್ಯಕ್ತಿಯ ಹೆಸರಿನಲ್ಲಿ ಮತ್ತು ನಿಮ್ಮ ಹೆಸರಿನಲ್ಲಿ ಏನಾಗುತ್ತೆ, ಎನರ್ಜೈಸ್ ಮಾಡಿ ಇದನ್ನು ನಾವು ಕಳಿಸುವಂಥದ್ದಾಗಿರುತ್ತೆ. ಸೊ ಈ ಕ್ರಿಸ್ಟಲ್ನ ಮಾಡಿಸ್ಕೊಳ್ಬೇಕು ಅನ್ನೋರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಈ ವಿಡಿಯೋ ತೋರಿಸಿದಾಗ ಅಥವಾ ಈ ವಿಡಿಯೋ ಇದು ಮಾಡಿದಾಗ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನು ಮಾಡ್ತಿದ್ದೀರಿ, ನಿಧಾನಕ್ಕೆ ಬುಕ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಬಹಳಷ್ಟು ಬುಕ್ಕಿಂಗ್ ಆಗಿರುವಾಗ ಸಡನ್ನಾಗಿ ನಿಮಗೆ ಕಳಿಸೋದಕ್ಕೆ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ಇದು 3 ದಿವಸ ಹೀಲ್ ಕೂಡ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಮುಂಚಿತವಾಗಿ ಈ ವಿಡಿಯೋ ನೋಡಿದ ಕೂಡಲೇ ಬುಕ್ ಮಾಡಿಕೊಂಡ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವೊಂದು ರೆಮಿಡೀಸ್ ಮಾಡೋದ್ರಿಂದನೋ ಅಥವಾ ನೀವು ಕೆಲವೊಂದು ದೇವರುಗಳ ಮೊರೆ ಹೋಗಿರೋದ್ರಿಂದನೋ ಅಥವಾ ನಿಮ್ಮ ಮೆಡಿಟೇಷನ್ನು, ಅಫರ್ಮೇಷನ್ಸ್ಗಳೋ, ಒಂದಷ್ಟು ಸ್ವಿಚ್ ವರ್ಡ್ಸ್ಗಳೋ ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಬರೋದಕ್ಕೆ, ನಿಮ್ಮ ಬಗ್ಗೆ ಯೋಚನೆ ಬರೋದಕ್ಕೆ, ಹೊಸದಾಗಿ ಹೊಸ ರೀತಿಯಲ್ಲಿ ನಾನು ಆ ಸಂದರ್ಭದಲ್ಲಿ ಆಗಿರಬೇಕಾಗಿತ್ತು, ನಾನು ಯಾಕೆ ಈ ವ್ಯಕ್ತಿಯನ್ನು ಬಹಳಷ್ಟು ಹರ್ಟ್ ಮಾಡಿದೆ, ನಾನು ಯಾಕೆ ಈ ಥರ ಮಾಡಿದೆ ಅನ್ನುವಂತಹ ಒಂದಷ್ಟು ಒಳ್ಳೆಯ ರೀತಿಯಾದಂಥ ಮೈಂಡ್ಸೆಟ್ ಈ ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಬರುತ್ತೆ. ಸೊ ಈ ವ್ಯಕ್ತಿ ಓವರಾಲ್ ನನ್ನ ಕಾರ್ಡ್ನ ನೋಡಿದಾಗ ಈ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೆ ನಿಮ್ಮ ರೀತಿಯೇ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರಾ, ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ವ್ಯಕ್ತಿ ಒಂದು ರೀತಿ ಪಾದರಸ ಇದ್ದ ಹಾಗೆ, ಹೇಗೆ ಬೇಕಾದರೂ ಚೇಂಜ್ ಆಗ್ತಾರೆ, ಹೇಗೆ ಬೇಕಾದರೂ. ಅವರು ನಿಮ್ಮ ಪ್ರಶ್ನೆಗಳಿಗೆ ಕೆಲವೊಂದು ಬಾರಿ ಬಹಳಷ್ಟು ಮ್ಯಾನಿಪುಲೇಟ್ ಮಾಡ್ತಾರೆ. ದಯವಿಟ್ಟು ಆ ಮ್ಯಾನಿಪುಲೇಟ್ ಮಾಡುವಂತಹ ವರ್ಡ್ಸ್ಗಳನ್ನು ನಂಬುವಂಥದ್ದು. ನಿಮ್ಮಲ್ಲೂ ಒಂದು ಗಟ್ಸ್ ಅನ್ನೋದಿರುತ್ತೆ. ಅವ್ರು ಏನೇ ಸುಳ್ಳು ಹೇಳಿರಲಿ, ಏನೇ ಮಾಡಿರಲಿ, ಆ ಮೂಮೆಂಟಿಗೆ ಅವ್ರು ಮಾತಾಡಿದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಅವ್ರು ಹೇಗೆ ಹೇಳ್ತಾರೋ ಅದನ್ನು ಕೇಳೋದು, ಅದನ್ನೇ ನಂಬುವಂಥದ್ದು, ಅದನ್ನೇ ನಿಮ್ಮ ಬ್ರೈನಿಗೆ ಸಮಾಧಾನ ಆಗುವಂಥದ್ದು ಏನಾದರೂ ಒಂದು ಆಗ್ಬಿಡ್ತು ಅಂದರೆ ಅದಕ್ಕೆ ಸ್ಟಿಕಾನ್ ಆಗಿಬಿಡ್ತೀರಿ. ದಯವಿಟ್ಟು ಈ ವ್ಯಕ್ತಿ ಹೇಳ್ತಿರೋದು ನಿಜನಾ ಸುಳ್ಳ, ನನ್ನನ್ನು ಈ ಹಿಂದೆ ಎಷ್ಟೊಂದು ಅವಮಾನಿಸಿದ್ರು, ನಾನು ಇವ್ರನ್ನ ತಕ್ಷಣಕ್ಕೆ ಮಾತಾಡಿದ ತಕ್ಷಣ ಬೆಂಡ್ ಆಗಬೇಕಾ ಆಗಬಾರ್ದ, ಇದನ್ನೆಲ್ಲ ಥಿಂಕ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಥಿಂಕ್ ಮಾಡೋದಕ್ಕೆ ಏನಾಗುತ್ತೆ, ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಮೇಡಮ್, ನಮಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ನನಗೆ ಅವ್ರು ಬಂದರೆ ಸಾಕು, ಅವ್ರು ಮಾತಾಡಿದ್ರೆ ಸಾಕು ನಂಗೆ. ಸೊ ಅದಕ್ಕೆ ನಾನು ಹೇಳೋದು, ರೀಕನೆಕ್ಟ್ ಆಗೋದಕ್ಕೆ ಈ ಥರ ಕ್ರಿಸ್ಟಲ್ಲು ಇಲ್ಲ, ಬಿಟ್ಟು ಮುಂದೆ ಹೋದರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ನನ್ನ ಲೈಫಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳು ಬೇಕೇ ಬೇಕು, ಇದಕ್ಕಿಂತ ಬೆಟರ್ ಲೈಫ್ ನಂದೊಂದಿದೆ, ನನ್ನ ಮದುವೆ ಆಗಬೇಕು ಅಥವಾ ಕೊನೆವರೆಗೂ ನನ್ನ ಜೊತೆಯಲ್ಲಿ ಜೀವನ ಪರ್ಯಂತ ಇರುವಂತಹ ವ್ಯಕ್ತಿಯೊಬ್ಬರು ಇರಬೇಕು ನನ್ನ ಲೈಫಲ್ಲಿ ಅನ್ನೋದಾದರೆ ಸಿಟ್ರಿನ್ ಮಿಕ್ಸ್ ರೋಸ್ ಕ್ವಾರ್ಟ್ಸ್ ಇದೆ. ಹಾಗೆ ಬಿಟ್ಟೋದಂತಹ ಸಂಬಂಧ ಮರಳಿ ಅವರೇ ಕಾಂಟ್ಯಾಕ್ಟ್ ಆಗೋದಕ್ಕೆ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಗೆ ನೀವು ಬಹಳಷ್ಟು ಅಫರ್ಮೇಷನ್ಸ್ ಆ ಥರದ್ದೆಲ್ಲ ಮಾಡಿದಾಗ ಒಂದಷ್ಟು ನಿಮ್ಮ ಬಗ್ಗೆ ಥಿಂಕ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಗಲು ರಾತ್ರಿ ನೀವು ಹುಚ್ಚರಂತೆ ಯಾರ ಬಗ್ಗೆ ಥಿಂಕ್ ಮಾಡಿರ್ತೀರಿ, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ನಿಮ್ಮ ರೀತಿನೇ ಆ ವ್ಯಕ್ತಿಗೂ ಕೂಡ ಫೀಲ್ ಆಗ್ತಾ ಇದೆಯಾ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರಾ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಸಂಬಂಧ ಬೇಡ ಅಂತ ಹೇಳಿ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ನನಗೆ ಈ ಸಂಬಂಧ ಬೇಡ, ಇದರ ಅವಶ್ಯಕತೆ ನನಗಿಲ್ಲ ಅನ್ನುವ ರೀತಿಯಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಈ ಸಂಬಂಧದಲ್ಲಿ ಎಷ್ಟು ಟಾಸ್ಕ್ಗಳನ್ನು ಅನುಭವಿಸಬೇಕಾಗಿತ್ತು, ಎಷ್ಟು ನೋವುಗಳನ್ನು ಅನುಭವಿಸಬೇಕಾಗಿತ್ತು, ಎಲ್ಲ ರೀತಿ ನೋವನ್ನು ನೀವು ಅನುಭವಿಸಿದ್ದೀರಿ ಇಂಥ ವ್ಯಕ್ತಿಯಿಂದ. ಸಾಕಾಗಿ ಹೋಗಿದೆ,
ಬಟ್ ಆದರೆ ನಿಮ್ಮ ಲೈಫಲ್ಲಿ ಇದಕ್ಕಿಂತ ಬೆಟರ್ ಆಗಿರುವಂತಹ ದೇವರು ಎಲ್ಲ ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಇದಕ್ಕಿಂತ ಸುಂದರವಾದಂತಹ ಜೀವನ ನಿಮ್ಮ ಲೈಫಲ್ಲಿದೆ. ಬಟ್ ಆದರೆ ನೀವು ಇದ್ರ ಕಡೆ ಮುಖನೇ ಮಾಡ್ತಾ ಇಲ್ಲ. ಸೊ ಇಲ್ಲಿ ಆ ವ್ಯಕ್ತಿ ಏನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯಿಂದ ಸಾಕಷ್ಟು ನೋವುಗಳನ್ನು ನೀವು ತಗೊಂಡಿದ್ದೀರಿ. ತಗೊಂಡ ಮೇಲೂ ಬರ್ತಾರೇನೋ ಅನ್ನುವಂತಹ ಒಂದು ನಂಬಿಕೆ, ಹಾಗೆ ಅವ್ರ ಜೊತೆ ಕಳೆದಂತಹ ದಿನಗಳನ್ನು ಮೆಲ್ಕು ಹಾಕುವಂಥದ್ದು, ಕ್ಷಣಗಳನ್ನು ಮೆಲ್ಕು ಹಾಕುವಂಥದ್ದು. ಈ ಪ್ರಾಮಿಸ್ ಮಾಡಿದ್ರು ಅವ್ರು ನನ್ನ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರ ಫ್ರೆಂಡ್ ಹಂಗಂದ್ರು, ಇವ್ರ ಫ್ರೆಂಡ್ ಹಿಂಗಂದ್ರು, ಅವರು ನನಗೋಸ್ಕರನೇ ಕಾಯ್ತಾ ಇದ್ದಾರೇನೋ. ಇದು ಎಲ್ಲನೂ ಕೂಡ ನಿಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಆ ಪಾಸ್ಟಲ್ಲಿ ನಡೆದಿರುವಂತಹ ಸಂದರ್ಭ ಏನಿದೆಯಲ್ಲ, ಒಂದಷ್ಟು ನಿಮ್ಮನ್ನು ಆ ಲೆವೆಲ್ಗೆ, ಆ ಇದಕ್ಕೆ ತಗೊಂಡು ಹೋಗಿ ತಳ್ತಾ ಇದೆ. ಇಲ್ಲಿ ಭಗವಂತ ನಿಮ್ಮ ಸುತ್ತ ಬಹಳಷ್ಟು ಒಳ್ಳೆ ಜನಗಳನ್ನು ಕೊಟ್ಟಿದ್ದಾನೆ, ಬಹಳಷ್ಟು ಒಳ್ಳೆಯ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿದೆ. ಬಟ್ ನಿಮಗೆ ಇದು ಬೇಡವಾಗಿದೆ. ದೇವರು ನಿಮ್ಮನ್ನು ಖುಷಿಯಾಗಿಡೋದಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಬಾರಿ ಕೂತು ಯೋಚನೆ ಮಾಡಿ, ಎಲ್ಲ ರೀತಿಯೂ ನಿಮ್ಮ ಹತ್ರ ಇದೆ. ಯಾರು ಈ ಥರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರು, ಈ ವ್ಯಕ್ತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಬಹಳಷ್ಟು ಮಾಡಿದ್ದಾರೆ. ನಿಮ್ಮನ್ನು ಎಷ್ಟೋ ಬಾರಿ ಅವಮಾನಿಸಿದ್ದಾರೆ, ನಿಮಗೆ ಹರ್ಟ್ ಆಗುವ ರೀತಿ ನಡ್ಕೊಂಡಿದ್ದಾರೆ. ಬಹಳಷ್ಟು ಈ ವ್ಯಕ್ತಿ ವಿಚಾರವಾಗಿ ನಿಮಗೆ ತುಂಬಾ ವಿಚಾರ ಗೊತ್ತಾಗಿದೆ. ದುಡುಕಿ ನೀವು ಈ ವ್ಯಕ್ತಿ, ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ದುಡುಕಿ ಈ ವ್ಯಕ್ತಿ ವಿಚಾರವಾಗಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ದೇನೆ, ಅವರು ಹೇಳಿದ್ದೇ ಸತ್ಯ ಅಥವಾ ನಾನು ಕಂಡಂಥ ಕನಸೇ ಸತ್ಯ ಅನ್ನುವ ರೀತಿಯಲ್ಲಿ ನೀವು ಇವರನ್ನು ನಂಬಿ ಹಾಳಾಗಿದ್ದು. ಇದರಿಂದಾಗಿ ನಿಮ್ಮ ಜೀವನ ಈ ರೀತಿ ಆಗಿದೆ. ಹ್ಯಾಂಗ್ಡ್ ಮ್ಯಾನ್ ಪರಿಸ್ಥಿತಿ ಬಂದಿದೆ. ಓಕೆನಾ? ಈ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಂಡು ತುಂಬ ಕೆಟ್ಟ ನಿರ್ಧಾರಗಳನ್ನು ತಗೊಂಡಿದ್ದು ಕೂಡ ನೀವು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮಿಂದ ದೂರ ಆದಂತಹ ಸಂಬಂಧಗಳನ್ನು ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಇದೆ. ಹಾಗೆ ಇದು ಬೇಡ, ಇದನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ, ನನ್ನ ಲೈಫಲ್ಲಿ ಇವ್ರನ್ನ ಬಿಟ್ಟರೆ ನನ್ನ ಜೀವನನೇ ಇಲ್ಲ ಅನ್ನೋರಿಗೆ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಸಿಟ್ರಿನ್ ಬ್ರೇಸ್ಲೆಟ್ ಇದೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಇದಕ್ಕಿಂತ ಬೆಟರ್ ಲೈಫ್ ಅನ್ನೋದೊಂದು ಬರುತ್ತೆ. ಹಾಗೆ ಮದುವೆ ವಿಚಾರಕ್ಕೆ ಅಪೇಕ್ಷೆ ಪಡ್ತಾ ಇದ್ರೆ, ನಿಮ್ಮ ಡ್ರೀಮಲ್ಲಿರುವಂತಹ ಹುಡುಗ ಆಗಿರ್ಬೋದು, ನಿಮ್ಮ ಡ್ರೀಮಲ್ಲಿರುವಂತಹ ಹುಡುಗಿ ಆಗಿರ್ಬೋದು, ಇದನ್ನು ಹಾಕ್ಕೊಂಡು ಒಂದಷ್ಟು ನೀವು ಅಫರ್ಮೇಷನ್ಸ್ಗಳನ್ನು, ಮೆಡಿಟೇಷನ್ನ ಮಾಡಿದಾಗ ನೀವು ಯಾವ ರೀತಿ ಕನಸನ್ನು ಕಟ್ಟಿರ್ತೀರಿ ಅದೇ ರೀತಿ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ಬೋದು. ಸೊ ಇದು ರೋಸ್ ಕ್ವಾರ್ಟ್ಸ್ ಸಿಟ್ರಿನ್ ಬ್ರೇಸ್ಲೆಟ್, ಇದು ರೀಕನೆಕ್ಟ್ ಆಗುವಂತಹ ಬ್ರೇಸ್ಲೆಟ್ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿ ವಿಚಾರವಾಗಿ ನೀವು ಬಹಳಷ್ಟು ಯೋಚನೆ ಮಾಡಿ, ಬಹಳಷ್ಟು ಚಿಂತೆಗೀಡಾಗಿದ್ದೀರಿ, ಬಹಳಷ್ಟು ಒಂದಷ್ಟು ಗಾಬರಿ ಯಾವುದೇ ಥರ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಒಂದು ಬೆಳಕಿದೆ. ನೀವು ಈ ವಿಚಾರದಲ್ಲಿ ಪಾಸ್ ಆಗಿದ್ದೀರಾ. ಬೇಡ, ನನಗೆ ಇದೇ ಹಗಲು ರಾತ್ರಿ ಹುಚ್ಚರಂತೆ ಯೋಚನೆ ಮಾಡ್ತಿರೋದು ನೀವು. ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ಮುಂದೆ ನಂಬಿದ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ನೀವು ನಂಬೋದು ಬಿಡೋದು ಅದು ನಿಮ್ಮ ಕೈಯಲ್ಲಿ ಇದ್ದಿದ್ದು. ನೀವೇನು ಮಾಡ್ತಿದ್ದೀರಿ, ಈ ವ್ಯಕ್ತಿ ವಿಚಾರವಾಗಿ ಕೂಲಂಕುಷವಾಗಿ ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರು ಯಾವ ರೀತಿ, ನಾನು ನೋಡಿದ ಪಿಕ್ಚರೇ ಈ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ಅವರಲ್ಲೂ ಕೂಡ ಎಲ್ಲ ರೀತಿಯೂ ಇದೆ. ಅವ್ರು ಎಷ್ಟೋ ಬಾರಿ ನಿಮ್ಗೆ ಅವಮಾನಿಸಿದ್ರು, ಅವ್ರು ಎಷ್ಟೋ ಬಾರಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಈ ವ್ಯಕ್ತಿ ವಿಚಾರವಾಗಿ ಅಪೇಕ್ಷೆ ಪಡುವಂಥದ್ದು. ಇಲ್ಲಿ ಸ್ಟಾರ್ಟಿಂಗಲ್ಲೇ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ವಿಚಾರವಾಗಿ ಸಾಕಷ್ಟು ನೋವುಗಳನ್ನು ನೀವು ಅನುಭವಿಸಾಗಿದೆ, ಎಲ್ಲ ಫೀಲಿಂಗ್ಸ್ಗಳನ್ನು ನೀವು ಅನುಭವಿಸಾಗಿದೆ, ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ಮಾಡಾಗಿದೆ. ಭಗವಂತ ನಿಮಗೆ ಅಂತಲೇ ಒಂದು ಒಳ್ಳೆಯ ಆಪರ್ಚುನಿಟಿ ಇಟ್ಟು ಕಾಯ್ತಾ ಇದ್ದಾನೆ. ನೀವು ಇಲ್ಲಿ ಏನು ಮಾಡ್ತಿದ್ದೀರಿ ಗೊತ್ತಾ, ಯೂನಿವರ್ಸಿಗೆ ಒಳ್ಳೆ ಮೆಸೇಜೇ ಕಳಿಸ್ತಾ ಇಲ್ಲ. ಯೂನಿವರ್ಸಿಗೆ ಬರೀ ಟೆನ್ಷನ್ ಆಗುವಂತಹ ರೀತಿಯಲ್ಲೇ ನೀವಿರೋದು. ಆಗ ಯೂನಿವರ್ಸ್ ಏನು ಮಾಡುತ್ತೆ, ನೀನು ಟೆನ್ಷನಲ್ಲಿ ಇದ್ದರೆ ಇದ್ದು ಬಿಡು ಅಂತ ಬಿಟ್ಬಿಡುತ್ತೆ. ನೀವು ಯಾವಾಗ ಎಲ್ಲನೂ ಮರೆತು ಸರಿಯಾಗಿರ್ತೀರಿ, ಸರಿಯಾದ ವ್ಯಕ್ತಿ ಅಥವಾ ನೀವು ಕನಸು ಕಂಡಂತಹ ವ್ಯಕ್ತಿ ನೀವು ಸರಿಯಾದ ರೀತಿಯಲ್ಲಿ ಏನೇನು ಥಿಂಕ್ ಮಾಡ್ತೀರಿ ಎಲ್ಲನೂ ಕೊಡೋದಕ್ಕೆ ಸಿದ್ಧ ಆಗಿರುತ್ತೆ. ನಾವು ತಗೊಳ್ಳೋದಕ್ಕೆ ನಾವು ಸಿದ್ಧರಾಗಿರ್ಬೇಕಷ್ಟೆ. ನಿಮ್ಮ ಲೈಫಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮದುವೆ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಗಳ ಆಗಿರ್ಬೋದು, ಅಚಾನಕ್ಕಾಗಿ ಒಂದು ಪ್ರೊಫೈಲ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇವ್ರ ಹತ್ರ ನೀವು ಎಷ್ಟೇ ಗೋಗರಿಯಿರಿ, ಎಷ್ಟೇ ಅಳೆಯಿರಿ, ಎಷ್ಟೇ ಏನೇ ಮಾಡಿ, ಇವ್ರು ನಿಮ್ಮನ್ನು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡೋದು ಬಿಡೋದಿಲ್ಲ. ನಂಬಿದ್ರೆ ನೀವು ಹುಂಬ್ರಾಗ್ತೀರಿ ಅಂತ ಹೇಳಬಹುದು. ನೀವು ಒಂದಷ್ಟು ತುಂಬ ಅತಿಯಾಗಿ ನಂಬಿ ನಿಮ್ಮ ಲೈಫ್ನ ನೀವೇ ಸ್ಟ್ರಕ್ ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಒಳ್ಳೆಯ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಒಳ್ಳೆಯ ಅವಕಾಶ ನಿಮಗೆ ಭಗವಂತನಿಂದನೇ, ಯೂನಿವರ್ಸಿಂದನೇ ಇದೆ. ಒಂದಷ್ಟು ಎಮೋಷ್ನಲಿ ಬಹಳಷ್ಟು ಡಿಪ್ರೆಷನ್ಗೆ ಹೋಗಿದ್ದೀರಿ, ಆಂಗ್ಸೈಟಿ ಫೀಲ್ ಮಾಡ್ಕೊಂಡಿದ್ದೀರಿ,
ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಹಾಗೆ ಬೇರೆಯವ್ರ ಮೇಲೆ ಸಿಟ್ಟುಗಳು ಕೂಡ ಮಾಡ್ತಾ ಇದ್ರಿ. ನೀವು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನುವಂತಹ ಸರಿಯಾದ ನಿರ್ಧಾರಗಳು ನೀವು ಮಾಡ್ಕೊಳ್ದೆ ಬೇರೆಯವರನ್ನ ದೂರ್ತಾ ಇದ್ದೀರಿ. ಯಾಕೆಂದರೆ ಈ ಸಂಬಂಧದಲ್ಲಿ ಅಷ್ಟು ಆಳವಾಗಿ ಮುಳುಗೋಗಿದ್ದೀರಿ. ಹಾಗಾಗಿ ಯಾರು ಏನೇ ಹೇಳಿದ್ರು ಕೂಡ ಅವ್ರು ಹೇಳ್ತಾ ಇರೋದೇ ಸುಳ್ಳು ಅನಿಸ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಇದು 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಂತರದಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಯಾರು ಬುಕ್ ಮಾಡಬೇಕು ಅವರು ಕೂಡ ವಾಟ್ಸಪ್ ಮುಖಾಂತರ ಆಗಿರಬಹುದು ಅಥವಾ ಕಾಲ್ ಮುಖಾಂತರ ಆಗಿರಬಹುದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.